ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ಪ್ಲಸ್ ಕರ್ನಾಟಕ. ನಾನು ನಿಮ್ಮ ಮಂಜು ಗೌಡ. ಸೋಮವಾರದಿಂದ ಇಲ್ಲಿಯವರೆಗೆ ಒಂದು ವಿಚಾರ ಸಿಕ್ಕಾಬಟ್ಟೆ ಸುದ್ದಿಯನ್ನು ಮಾಡ್ತಾ ಇದೆ, ಅದ್ರ ಜೊತೆಗೆ ಜನರ ಗಮನವನ್ನು ತನ್ನತ್ತ ಸೆಳೀತಾ ಇದೆ. ಯಾರ ವಿಚಾರ ಅಂತ ನಾವು ನೋಡೋದಾದರೆ, ಬಿಗ್ ಬಾಸ್ ಸೀಸನ್ 10 ಬಿಗ್ ಬಾಸ್ ಸೀಸನ್ 11ರಲ್ಲಿ ಪಾರ್ಟಿಸಿಪೇಟ್ ಮಾಡಿ ತನ್ನದೇ ಆದ ಅಭಿಮಾನಿ ಬಳಗವನ್ನು ಹೊಂದಿರುವಂತಹ ನೇರ ನಿಷ್ಠೂರ ನಡೆ ನುಡಿಯ ಇಬ್ಬರು ಕಂಟೆಸ್ಟೆಂಟ್ಗಳು ಅಂತ ಹೇಳ್ಬೋದು. ಸೀಸನ್ 10ರಲ್ಲಿ ಇದ್ದಂತಹ ವಿನಯ್ ಗೌಡ ಹಾಗೂ ಸೀಸನ್ 11ರಲ್ಲಿ ಇದ್ದಂತಹ ರಜತ್ ಕಿಶನ್ ಅವರು. ಈ ಇಬ್ಬರು ಮಾಡಿದಂತಹ ಒಂದು ರೀಲ್ ಇದೀಗ ಅವರು ಜೈಲನ್ನು ಸೇರುವಂತೆ ಮಾಡಿದೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಹೌದು, ಸೋಮವಾರ ಒಂದು ರೀಲ್ ಎಲ್ಲ ಕಡೆ ವೈರಲ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಆ ರೀಲ್ನಲ್ಲಿ ಒಂದು ಕಡೆ ವಿನಯ್ ಗೌಡ, ಮತ್ತೊಂದು ಕಡೆ ರಜತ್ ಕಿಶನ್ ಇಬ್ಬರೂ ಕೂಡ ಒಂದು ರಿಯಾಲಿಟಿ ಶೋನ ಸಲುವಾಗಿ ಖಾಸಗಿ ಚಾನಲ್ ಒಂದರಲ್ಲಿ ನಟ ದರ್ಶನ್ ಅವರ ಹಾಡಿಗೆ ಒಂದು ಪರ್ಫಾರ್ಮೆನ್ಸ್ ಮಾಡಬೇಕಾಗಿರುತ್ತೆ. ಆ ಪರ್ಫಾರ್ಮೆನ್ಸ್ ಪ್ರಾಕ್ಟೀಸಿಂಗ್ ಮಾಡುವ ವೇಳೆಯಲ್ಲಿ ಒಂದು ರೀಲನ್ನು ಸಹ ಮಾಡಿರ್ತಾರೆ. ಇದರಲ್ಲಿ ಈ ಪರ್ಫಾರ್ಮೆನ್ಸ್ನಲ್ಲಿ ಅಂದರೆ ನಟ ದರ್ಶನ್ ಅವರ ಹಾಡಿಗೆ ಪರ್ಫಾರ್ಮೆನ್ಸ್ ಮಾಡುವ ಈ ಪರ್ಫಾರ್ಮೆನ್ಸ್ನಲ್ಲಿ ನಟ ವಿನಯ್ ಗೌಡ ಅವರು ತೆಲುಗಿನ ಸ್ಟಾರ್ ನಟ ಆಗಿರುವಂತಹ ಅಲ್ಲು ಅರ್ಜುನ್ ಅವರ ಪಾತ್ರವನ್ನು ಮಾಡ್ತಾ ಇದ್ದಾರೆ. ರಜತ್ ಕಿಶನ್ ಅವರು ಮೊದಲಿಂದಲೂ ಕೂಡ ಅವರು ಡಿ ಬಾಸ್ ಅಭಿಮಾನಿ ಅಂತ ಹೇಳ್ಕೊಂಡ್ಬರ್ತಾರೆ. ಅವರು ಡಿ ಬಾಸ್ ದರ್ಶನ್ ಅವರ ಪಾತ್ರವನ್ನು ಸಹ ಮಾಡ್ತಾ ಇದ್ರು. ಹಾಗಾಗಿ ಈ ಇಬ್ಬರು ಅದೇ ರೀತಿಯ ವೇಷವನ್ನು ತೊಟ್ಟು, ಅದರಲ್ಲೂ ರಜತ್ ಕಿಶನ್ ಅವರು ತಮ್ಮ ಶರ್ಟ್ನ ಒಂದು ಬದಿಯಲ್ಲಿ ಇಡೀ, ಮತ್ತೊಂದು ಬದಿಯಲ್ಲಿ ಬಾಸ್ನ ಹಾಕೊಂಡು ಪ್ಯಾಂಟ್ನಲ್ಲಿ ದರ್ಶನ್ ಅವರ ಅಭಿನಯದ ಸಾಕಷ್ಟು ಚಿತ್ರಗಳ ಹೆಸರನ್ನು ಸಹ ಬರ್ಕೊಂಡಿದ್ದು ಆ ರೀಲ್ಸ್ನಲ್ಲಿ ಕಾಣಿಸ್ತಾ ಇತ್ತು. ಈ ರೀಲ್ಸ್ ಇಷ್ಟೇ ಆಗಿದ್ದಿದ್ರೆ, ಪ್ರಮೋಷನಲ್ ಆಕ್ಟಿವಿಟಿ ಆಗಿದ್ದಿದ್ರೆ, ಅಥವಾ ಯಾವುದೋ ಒಂದು ಪ್ರೈವೇಟ್ ಜಾಗದಲ್ಲಿ ಆಗಿದ್ದಿದ್ರೆ ಮೋಸ್ಟ್ಲಿ ಇಷ್ಟೊಂದು ಸುದ್ದಿ ಆಗ್ತಾ ಇರಲಿಲ್ಲ ಅಂತ ಅನ್ಕೋತೀನಿ. ಆದರೆ ಈ ವಿಡಿಯೋದಲ್ಲಿ ಇವರ ವೇಷಭೂಷಣದ ಜೊತೆಗೆ ಕೈನಲ್ಲಿ ಹಿಡಿದಿದ್ದಂತಹ ಒಂದು ಲಾಂಗ್ ಇದೀಗ ಅವರನ್ನು ಪರಪ್ಪನ ಅಗ್ರಹಾರ ಜೈಲಿನ ಬಾಗಿಲನ್ನು ಬಡಿಯುವಂತೆ ಮಾಡಿದೆ. ಅವರನ್ನು ಇದೀಗ ಪರಪ್ಪನ ಅಗ್ರಹಾರ ಜೈಲಿಗೆ ಪೊಲೀಸರು ಶಿಫ್ಟ್ ಮಾಡಿದ್ದಾರೆ. ಸೋಮವಾರ ವಿಡಿಯೋ ವೈರಲ್ ಆಗುತ್ತೆ. ಇವರಿಗೆ ಒಂದು ನೋಟಿಸ್ ಹೋಗುತ್ತೆ. ನೋಟಿಸ್ ಹೋದಂತಹ ಸಂದರ್ಭದಲ್ಲಿ ವಿನಯ್ ಗೌಡ ಅವರು ಮೊದಲು ಪೊಲೀಸ್ ಸ್ಟೇಷನ್ಗೆ ಹೋಗಿ ಒಂದು ವಿಚಾರಣೆಯನ್ನು ಎದುರಿಸ್ತಾರೆ. ಒಂದಷ್ಟು ಕ್ಲಾರಿಫಿಕೇಷನನ್ನು ಕೊಟ್ಬಿಟ್ಟು ವಾಪಸ್ ಬರ್ತಾರೆ. ಆದರೆ ರಜತ್ ಕಿಶನ್ ಅವರು ಶೂಟಿಂಗ್ನಲ್ಲಿ ಇದ್ದ ಕಾರಣಕ್ಕಾಗಿ ಅವರು ವಿಚಾರಣೆಗೆ, ಅಂದರೆ ನೋಟಿಸ್ ಬಂದ ತಕ್ಷಣ ವಿಚಾರಣೆಗೆ ಹಾಜರಾಗೋಕೆ ಆಗಿರಲ್ಲ. ಅದರ ಸಲುವಾಗಿ ಅವರ ಪತ್ನಿ ಅಕ್ಷಿತಾ ಅವರು ಸ್ಟೇಷನ್ಗೆ ವಿಸಿಟ್ ಮಾಡಿ ತನ್ನ ಪತಿಗೆ ಶೂಟಿಂಗ್ ಇರುವ ಕಾರಣಕ್ಕೆ ಒಂದಷ್ಟು ಸಮಯಾವಕಾಶ ಕೊಡಬೇಕು ಅವರು ವಿಚಾರಣೆಗೆ ಆಗೋದಕ್ಕೆ ಅಂತ ಮನವಿಯನ್ನು ಮಾಡ್ಕೊಂಡು ಬಂದಿರ್ತಾರೆ. ಅದಾದ ನಂತರ ರಜತ್ ಕಿಶನ್ ಅವರು ಕೂಡ ಸ್ಟೇಷನ್ಗೆ ಹೋಗಿ ವಿಚಾರಣೆಯನ್ನು ಎದುರಿಸಿರ್ತಾರೆ. ಎದುರಿಸಿ ಪೊಲೀಸರು ಕೇಳಿದಂತಹ ಸಾಕಷ್ಟು ಪ್ರಶ್ನೆಗಳಿಗೆ ಉತ್ತರ ಕೊಟ್ಟು, ಅಂದರೆ ನಾವು ಮಾಡಿದಂತಹ ರೀಲ್ ಒಂದು ಖಾಸಗಿ ವಾಹಿನಿಯಲ್ಲಿ ಪ್ರಸಾರವಾಗುವಂತಹ ಒಂದು ಕಾರ್ಯಕ್ರಮದ ಪ್ರಮೋಟ್ಗಾಗಿ ಮಾಡಿದಂತಹ ರೀಲ್ ಆಗಿತ್ತು. ಅದರಲ್ಲಿ ನಾವು ಇಂತಿಂಥ ಪಾತ್ರ ಮಾಡ್ತಾ ಇದ್ವಿ. ಈ ಕಾರಣಕ್ಕಾಗಿ ಸೆಟ್ನವರು ಕೊಟ್ಟಂತಹ ಆ ಲಾಂಗ್ಗಳನ್ನು ನಾವು ಹಿಡಿದುಕೊಂಡು ಒಂದು ರೀಲ್ಸ್ ಮಾಡಿದ್ದು ಅಷ್ಟೇ ನಮ್ಮ ಉದ್ದೇಶ, ಬಿಟ್ಟರೆ ಇದರ ಹಿಂದೆ ಯಾವ ಕೆಟ್ಟ ಉದ್ದೇಶನೂ ಇಲ್ಲ, ದುರುದ್ದೇಶನೂ ಇಲ್ಲ, ಯಾರಿಗೂ ಕೂಡ ಹೆದರಿಸಬೇಕು ಎನ್ನುವ ಉದ್ದೇಶವೂ ಕೂಡ ಇಲ್ಲ ಎನ್ನುವ ಒಂದು ಕ್ಲಾರಿಫಿಕೇಶನ್ ಅನ್ನು ಕೊಟ್ಟು ಬಂದಿದ್ರು. ಇದಾದ ನಂತರ ಪೊಲೀಸಿನವರು ಅವರಿಬ್ಬರಿಗೆ ಒಂದು ಪ್ರಾಪರ್ಟಿನ ಕೇಳಿರ್ತಾರೆ. ಅಂದರೆ ಏನು ಪ್ರಾಪರ್ಟಿ ಅಂತಂದರೆ, ನೀವು ರೀಲ್ಸ್ನಲ್ಲಿ ಏನು ಹಿಡಿದುಕೊಂಡಿದ್ದೀರಾ ಆ ಲಾಂಗನ್ನು ತಂದು ನಮಗೆ ಒಪ್ಪಿಸಿ ಅಂತ ಕೇಳ್ಕೊತಾರೆ. ಆಗ ವಿನಯ್ ಗೌಡ ಹಾಗೂ ರಜತ್ ಕಿಶನ್ ಅವರು ಪೊಲೀಸ್ ಸ್ಟೇಷನ್ಗೆ ಕೊಟ್ಟಂತಹ ಲಾಂಗ್ ಏನಿತ್ತು ಅದು ಫೈಬರ್ನದ್ದಾಗಿತ್ತು. ಆದರೆ ರೀಲ್ಸ್ನಲ್ಲಿ ಬಳಸಿದ್ದ ಲಾಂಗ್ ನಿಜವಾಗಿದ್ದಾಗಿತ್ತು. ರೀಲ್ಸ್ನಲ್ಲಿ ಬಳಸಿರುವ ಲಾಂಗು ಇವರು ತೆಗೆದುಕೊಂಡು ಹೋಗಿ ಪೊಲೀಸ್ ಸ್ಟೇಷನ್ಗೆ ಕೊಟ್ಟಂತಹ ಒಂದು ಲಾಂಗಿಗೂ, ಅಂದರೆ ಮಚ್ಚಿಗೂ ತಾಳೆ ಆಗ್ತಾ ಇರಲಿಲ್ಲ. ಎರಡೂ ಕೂಡ ಸೇಮ್ ಇರಲಿಲ್ಲ. ಪೊಲೀಸರಿಗೆ ಅದು ಗೊತ್ತಾಯಿತು. ಹಾಗಾಗಿ ಒರಿಜಿನಲ್, ಅಂದರೆ ರೀಲ್ಸ್ನಲ್ಲಿ ಬಳಸಿದ್ದ ಲಾಂಗನ್ನೇ ತಂದುಕೊಡುವಂತೆ ಕೇಳಿದ್ದಾರೆ. ಆದರೆ ಆ ರೀಲ್ಸ್ನಲ್ಲಿ ಬಳಸಿದ್ದ ಲಾಂಗ್ ಸಿಕ್ಕಿಲ್ಲ. ಇದೇ ಕಾರಣಕ್ಕಾಗಿ ವಿಚಾರಣೆಯನ್ನು ನಡೆಸಿ ಅವರನ್ನು ಬಿಟ್ಟು ಕಳಿಸಿದ್ದಂತಹ ಪೊಲೀಸರು ಮತ್ತೆ ಅವರನ್ನು ವಿಚಾರಣೆಗೆ ಕರೆಸಿ ಸಾಕ್ಷಿ ನಾಶದ ಆರೋಪದ ಅಡಿಯಲ್ಲಿ, ಅಂದರೆ ರೀಲ್ಸ್ನಲ್ಲಿ ಉಪಯೋಗಿಸಿದ್ದ ಲಾಂಗ್ ಮಿಸ್ ಆಗಿದೆ, ಇವರಿಬ್ಬರು ನಮಗೆ ಅದನ್ನು ತಂದುಕೊಟ್ಟಿಲ್ಲ, ಇವರಿಬ್ಬರು ಸಾಕ್ಷಿಯನ್ನು ನಾಶ ಮಾಡಿದ್ದಾರೆ ಎನ್ನುವ ಅರ್ಥದಲ್ಲಿ ಮಾರಕಾಸ್ತ್ರಗಳ ಕಾಯ್ದೆಯ ಅಡಿಯಲ್ಲಿ ಇವರ ಮೇಲೆ ಪ್ರಕರಣವನ್ನು ದಾಖಲಿಸಿ ನಿನ್ನೆ ಮ್ಯಾಜಿಸ್ಟ್ರೇಟರ್ನ ಮುಂದೆ ಇವರನ್ನು ಪ್ರಸ್ತುತಪಡಿಸಿ ನಂತರ ಪರಪ್ಪನ ಅಗ್ರಹಾರ ಜೈಲಿಗೆ ಇವರನ್ನು ಕಳುಹಿಸಲಾಗಿದೆ. 14 ದಿನಗಳ ಕಾಲ ನ್ಯಾಯಾಂಗ ಬಂಧನಕ್ಕೆ ನ್ಯಾಯಾಧೀಶರು ಅವರನ್ನು ಕಳಿಸಿದ್ದಾರೆ. ಇವತ್ತು ಅವರ ಒಂದು ಬೇಲ್ ಅರ್ಜಿ ಕೂಡ ವಿಚಾರಣೆ ಆಗುತ್ತೆ. ಅವರಿಗೆ ಬೇಲ್ ಸಿಗುತ್ತಾ ಅಥವಾ ಇಲ್ವಾ ಅನ್ನೋದು ಇವತ್ತು ಎಂಡ್ ಆಫ್ ದ ಡೇ ಒಳಗಡೆ ಗೊತ್ತಾಗುತ್ತೆ. ಆದರೆ ಇದರಿಂದ ನಾವು ಕಲಿಬೇಕಾಗಿರೋದೇನು, ಸಾಕಷ್ಟು ಜನರಿಗೆ ಈ ವಿಚಾರದಲ್ಲಿ ಡೌಟ್ ಇದೆ. ನನ್ನ ಬ್ರದರ್ ಕೂಡ ಒಬ್ಬ ಕೇಳ್ತಾ ಇದ್ದ, ಏನೊಂದು ರೀಲ್ಸ್ ಮಾಡಿದ್ದಕ್ಕೆ ಕರ್ಕೊಂಡೋಗಿ ಜೈಲಿಗೆ ಹಾಕುವಂಥ ಅವಶ್ಯಕತೆ ಏನಿತ್ತು, ಎಷ್ಟು ಜನ ಮಾಡ್ತಾ ಇದ್ದಾರೆ, ಎಷ್ಟು ಜನ ನೀವು ಸೋಷಿಯಲ್ ಮೀಡಿಯಾದಲ್ಲಿ ಡೈಲಿ ನೋಡ್ತಾನೆ ಇರ್ತೀರಾ ಅಂತ ಒಂದು ಪ್ರಶ್ನೆನ ಕೇಳ್ದ. ಹೌದು, ಸಾಕಷ್ಟು ಜನ ಇದೇ ತರಹದ
ನಿಜವಾದ ಮಾರಕಾಸ್ತ್ರಗಳನ್ನು ಇಟ್ಕೊಂಡು ಸಾಕಷ್ಟು ಜನ ಸಾಕಷ್ಟು ರೀತಿಯಲ್ಲಿ ಪಬ್ಲಿಕ್ ಪ್ಲೇಸ್ಗಳಲ್ಲಿ ರೀಲ್ಸ್ಗಳನ್ನು ಮಾಡಿದ್ದನ್ನು ನಾವು ಪ್ರತಿನಿತ್ಯ ನೋಡ್ತಾನೆ ಇರ್ತೀವಿ. ಆದರೆ ಅವರ ಯಾರ ವಿಚಾರದಲ್ಲೂ ಆಗದ ಒಂದಷ್ಟು ತೊಂದರೆಗಳು ಇವರಿಬ್ಬರ ವಿಚಾರದಲ್ಲಿ ಪೊಲೀಸ್ನವರು ಯಾಕೆ ಕೊಡ್ತಾ ಇದ್ದಾರೆ ಅಂತ ಸಾಕಷ್ಟು ಜನರಿಗೆ ಪ್ರಶ್ನೆ ಮೂಡಿರಬಹುದು. ಆದರೆ ಪೊಲೀಸಿನವರು ಈ ರೀತಿ ಮಾಡೋದಕ್ಕೂ ಕೂಡ ಒಂದು ಸ್ಟ್ರಾಟರ್ಜಿ ಇದ್ರೂ ಕೂಡ ಇರಬಹುದು. ಯಾಕಪ್ಪ ಅಂತಂದರೆ ಒಬ್ಬ ಸಾಮಾನ್ಯ ಮನುಷ್ಯ ಒಂದು ಲಾಂಗನ್ನು ಇಟ್ಕೊಂಡು ಪಬ್ಲಿಕ್ ಪ್ಲೇಸ್ನಲ್ಲಿ ರೀಲ್ಸ್ ಮಾಡ್ದ ಅಥವಾ ನಾನ್ಸೆನ್ಸ್ನ ಕ್ರಿಯೇಟ್ ಮಾಡ್ದ ಅಂದರೆ ಯಾರೋ ಒಂದು ಮೊಬೈಲ್ನಲ್ಲಿ ವಿಡಿಯೋ ತೆಗೆದು ಅಥವಾ ಪೊಲೀಸ್ನವರಿಗೆ ತಲುಪಿಸೋ ಕೆಲಸನೋ ಅಥವಾ ಮಾಡ್ಬೋದು, ಅಥವಾ ಅದನ್ನು ಇಗ್ನೋರ್ ಮಾಡ್ಬೋದು, ಇವನು ಯಾರೋ ಮಾಡ್ಕೊಡ್ತಿದ್ದಾನೆ ಮಾಡ್ಕೊಳ್ಳಿ ಬಿಡು ಅಂತ. ಆದರೆ ಒಬ್ಬ ಸೆಲೆಬ್ರಿಟಿಯಾಗಿ ಪಬ್ಲಿಕ್ ಪ್ಲೇಸ್ಗಳಲ್ಲಿ ನಿಜವಾದ ಲಾಂಗನ್ನು ಹಿಡ್ಕೊಂಡು ಓಡಾಡಿದಾಗ ಅದೇ ತರಹದ ಅಂದರೆ ಅವರ ಅಭಿಮಾನಿ ಬಳಗ ಅಂತ ಅವ್ರಿಗಿರುತ್ತೆ, ಅವರ ಅಭಿಮಾನಿಗಳು ಕೂಡ ನಾಳಿನ ದಿನ ಸಿಕ್ಕ ಜಾಗದಲ್ಲಿ ನಮ್ಮ ನೆಚ್ಚಿನ ನಟ ಅಥವಾ ನಟಿ ಈ ರೀತಿ ಮಾಡಿದ್ದಾರೆ, ನಾನು ಕೂಡ ಅದೇ ರೀತಿ ಒಂದು ರೀಲ್ಸನ್ನು ಮಾಡೋಣ, ಟ್ರೆಂಡ್ ಸೆಟ್ ಮಾಡೋಣ, ನಮ್ಮ ನೆಚ್ಚಿನ ನಟನ ಥರನೇ ಟ್ರೆಂಡ್ ಸೆಟ್ ಮಾಡೋಣ ಅಂತ ನಿರ್ಧಾರ ಮಾಡಿಬಿಟ್ರೆ ಎಷ್ಟು ಈ ತರಹದ ಲಾಂಗ್ಗಳು ಹೊರಗಡೆ ಬರಬಹುದು, ಪಬ್ಲಿಕ್ ಪ್ಲೇಸ್ನಲ್ಲಿ ಓಡಾಡಬಹುದು, ರೀಲ್ಸ್ಗಳು ಆಗಬಹುದು ಅನ್ನೋದು ಪೊಲೀಸರ ಒಂದು ಕಾಳಜಿ ಆಗಿರಬಹುದು. ಅದರ ಜೊತೆಗೆ ಈ ತರಹದ ಪ್ರಕರಣಗಳಲ್ಲಿ ಏನು ಯಾರಿಗೂ ಕೂಡ ರೀಲ್ಸ್ ಮಾಡೋದಕ್ಕೆ ಭಯ ಇಲ್ಲ, ಪಬ್ಲಿಕ್ನಲ್ಲಿ ನಾನ್ಸೆನ್ಸ್ ಕ್ರಿಯೇಟ್ ಮಾಡೋದಕ್ಕೆ ಭಯ ಇಲ್ಲ, ಪಬ್ಲಿಕ್ನಲ್ಲಿ ಭಯದ ವಾತಾವರಣ ಮೂಡಿಸೋದಕ್ಕೆ ಹಿಂದೆ ಮುಂದೆ ನೋಡಲ್ಲ ಅಂತ ಏನಿರ್ತಾರೆ ಅಂಥವರಿಗೆ ಇವರ ಮೂಲಕ ಉತ್ತರವನ್ನು ಕೊಡುವ ಕೆಲಸವನ್ನು ಪೊಲೀಸಿನವರು ಮಾಡ್ತಾ ಇದ್ದಾರೆ ಅಂತ ನನಗನ್ಸುತ್ತೆ. ಯಾಕಪ್ಪ ಅಂತಂದರೆ ಈ ಪ್ರಕರಣದಲ್ಲಿ ಇವರಿಬ್ಬರನ್ನ ಅರೆಸ್ಟ್ ಮಾಡಿದ್ರೆ ಆಟೋಮ್ಯಾಟಿಕಲಿ ಮೀಡಿಯಾದ ಅಟೆನ್ಷನ್ ಅವರ ಮೇಲೆ ಹೋಗುತ್ತೆ. ಹೌದಾ, ರಜತ್ ಕಿಶನ್ ಅವ್ರನ್ನ ಹಾಗೂ ವಿನಯ್ ಗೌಡ ಅವರನ್ನ ಅರೆಸ್ಟ್ ಮಾಡಿದಾರ? ಯಾಕೆ ಅರೆಸ್ಟ್ ಮಾಡಿದ್ರಂತೆ? ಒಂದು ರೀಲ್ ಮಾಡಿದ್ರಂತೆ ಗುರು, ಆ ರೀಲ್ ಮಾಡಿದ್ದಕ್ಕೆ ಅರೆಸ್ಟ್ ಮಾಡಿಬಿಡಿದ್ದಾರೆ. ಹೌದಾ, ರೀಲ್ ಮಾಡಿದ್ರಂತ? ಏನಂತ ರೀಲು? ಅರೆಸ್ಟ್ ಮಾಡಿ ಜೈಲಿಗೆ ಕಳಿಸುವಂಥ ರೀಲ್ ಅವ್ರೇನು ಮಾಡಿದ್ರು? ಓಕೆ, ಈ ರೀತಿ ರೀಲ್ ಮಾಡಿದ್ರು. ಈ ರೀಲಲ್ಲಿ ಅಂಥದ್ದೇನಿದೆ ಗುರು ಅಂತ ಕೇಳಿದಾಗ ಇನ್ಫಾರ್ಮೇಷನ್ ಪೂರ್ತಿ ಸಿಗುತ್ತೆ. ಎಸ್, ಈ ರೀಲ್ನಲ್ಲಿ ಈ ಕಾರಣಕ್ಕಾಗಿ ಅವರನ್ನು ಅರೆಸ್ಟ್ ಮಾಡಲಾಗಿದೆ, ಅರೆಸ್ಟ್ ಮಾಡಿದ ನಂತರ ಅವರು ಈ ರೀತಿ ನಡ್ಕೊಂಡಿದ್ದಾರೆ, ಅದಾದ ನಂತರ ಪೊಲೀಸ್ನವರು ಅವರನ್ನು ಪರಪ್ಪನ ಅಗ್ರಹಾರ ಜೈಲಿಗೆ ಕಳುಹಿಸಿದ್ದಾರೆ ಎನ್ನುವ ಒಂದು ಸುದ್ದಿಯನ್ನು ಪ್ರಸಾರ ಮಾಡಿದ್ದಾದರೆ ಮುಂದಿನ ದಿನಗಳಲ್ಲಿ ಈ ರೀತಿ ರೀಲ್ಸ್ಗಳನ್ನು ಮಾಡುವವರ ಸಂಖ್ಯೆ ಕಡಿಮೆ ಮಾಡುವ ಅಥವಾ ಮಾಡಿಸುವ ನಿಟ್ಟಿನಲ್ಲಿ ಇವರ ಮೂಲಕ ಒಂದು ಸಂದೇಶವನ್ನು ಕೊಡುವ ಕೆಲಸವನ್ನು ಸಹ ಪೊಲೀಸಿನವರು ಮಾಡಿರಬಹುದು ಅನ್ನೋದು ನನ್ನ ಅನಿಸಿಕೆ. ನಿಮಗೇನನ್ಸುತ್ತೆ? ಇವರಿಬ್ಬರು ರೀಲ್ ಮಾಡಿತ್ತಪ್ಪ ಅಥವಾ ಪಬ್ಲಿಕ್ ಪ್ಲೇಸ್ನಲ್ಲಿ ನಿಜವಾದ ಲಾಂಗ್ಗಳನ್ನು ಹಿಡ್ಕೊಂಡು ಓಡಾಡಿತ್ತಪ್ಪ ಅಥವಾ ಒಂದು ಖಾಸಗಿ ವಾಹಿನಿಯಲ್ಲಿ ಪ್ರಸಾರ ಆಗಬೇಕಾಗಿರುವ ಒಂದು ಕಾರ್ಯಕ್ರಮವನ್ನು ಪ್ರಮೋಟ್ ಮಾಡಿತ್ತಪ್ಪ ಅಥವಾ ಪೊಲೀಸಿನವರು ಒಂದು ಚಿಕ್ಕ ವಿಚಾರಕ್ಕಾಗಿ ಈ ವಿಚಾರವನ್ನು ಇಷ್ಟೊಂದು ದೊಡ್ಡದು ಮಾಡಿ ಅವರನ್ನು ಅರೆಸ್ಟ್ ಮಾಡಿ ಪರಪ್ಪನ ಅಗ್ರಹಾರ ಜೈಲಿಗೆ ಕಳಿಸುತ್ತಪ್ಪ? ಏನನ್ಸುತ್ತೆ ನಿಮಗೆ ಅನ್ನೋದನ್ನು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ಅಂತ ಕೇಳ್ಕೊತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಸ್ಪೀಡ್ ಪ್ಲಸ್ ಕರ್ನಾಟಕ.